ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಚಾಪ್ಟ್ರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತೂ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇನ್ ದ ಫ್ಲವರ್. ಫ್ಲವರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎಲ್ಲಿದೆ ಅಂತ ಬಂದಾಗ ಅದನ್ನು ನಾವು ಸ್ಟೇಮನ್ಸ್ ಅಂತ ಕರಿತೀವಿ. ಈ ಸ್ಟೇಮನ್ಸಲ್ಲಿ ಮೇಜರ್ ಆಗಿ ಎರಡು ಪಾರ್ಟ್ ಇದೆ. ಕೆಳಗಡೆ ಇರುವಂಥ ಒಂದು ತೊಟ್ಟು ಅಂತ ಕರಿತೀವಿ, ಅದನ್ನ ಫಿಲಮೆಂಟ್ ಅಂತ ಕರಿತೀವಿ. ಮೇಲ್ಗಡೆ ಇರೋದು ಆಂಥರ್. ಓಕೆ, ಫಿಲಮೆಂಟ್ ಲಾಂಗ್ ಆಗಿದೆ. ಓಕೆ, ಸ್ಟಾಲ್ಕ್ ಲೈಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದು ಬಂದು ಥಲಾಮಸ್ ಜೊತೆ ಅಟ್ಯಾಚ್ ಆಗಿರುತ್ತೆ. ಮೇಲ್ಗಡೆ ಇರುವಂಥ ಆಂಥರ್ ಅಂತ ಬಂದಾಗ ಇಟ್ಸ್ ಎ ಡೈಥೀಕಸ್ ಅಂತ ಕರಿತೀವಿ. ಏನದು ಡೈಥೀಕಸ್ ಅಂದರೆ, ನೀವು ಗೋಧಿ ಕಾಳು ನೋಡಿದಿರಾ, ಗೋಧಿ ಕಾಳು ಕೆಳಗಡೆ ರೌಂಡ್ ಆಗಿರುತ್ತೆ, ಮೇಲ್ಗಡೆ ಮಾತ್ರ ಒಳಗಡೆ ಮಡ್ಚ್ಕೊಂಡಿರೋ ಥರ ಇರುತ್ತೆ. ಆ ಮಡ್ಚ್ಕೊಂಡಿರೋ ಶೇಪು ಎರಡೂ ಕಡೆ ಇತ್ತು ಅಂದರೆ ಅದನ್ನ ಡೈಥೀಕಸ್ ಅಂತ ಕರಿತೀವಿ. ಸರಿ, ಈ ಆಂಥರ್ನ ಸ್ಪೆಷಾಲಿಟಿ ಏನು ಅಂತ ಬಂದಾಗ, ಈ ಆಂಥರ್ನ ಒಳಗಡೆ ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸರಿ, ಈ ಆಂಥರ್ ಹೇಗಿದೆ ಅಂತ ಸ್ಟಡಿ ಮಾಡಬೇಕು ಅಂದರೆ ನಾವು ಅದ್ರ ಟ್ರಾನ್ಸ್ಫರ್ ಸೆಕ್ಷನ್ ಸ್ಟಡಿ ಮಾಡಬೇಕಾಗುತ್ತೆ. ಆ ಟ್ರಾನ್ಸ್ಫರ್ ಸೆಕ್ಷನ್ ನಿಮಗೆ ಕಾಣ್ತಾ ಇದೆ ಇಮೇಜಲ್ಲಿ, ಈ ಥರ ಇರುತ್ತೆ ಟ್ರಾನ್ಸ್ಫರ್ ಸೆಕ್ಷನ್. ಈ ಟ್ರಾನ್ಸ್ಫರ್ ಸೆಕ್ಷನ್ ನಾವು ಇದ್ರ ಒಳಗಡೆ ನಾವು 4 ಮೈಕ್ರೋಸ್ಪ್ರಾಂಜಿಯಸ್ನ ನೋಡ್ತಾ ಇದ್ದೀವಿ. ಈ ಮೈಕ್ರೋಸ್ಪ್ರಾಂಜಿಯಸ್ ನಾವು ಪೋಲನ್ ಸ್ಯಾಕ್ಸ್ ಅಂತ ಕೂಡ ಕರಿತೀವಿ. ಸ್ಯಾಕ್ಸ್ ಅಂದರೆ ಟೊಳ್ಳಾಗಿರುವಂಥ ಜಾಗ. ಅದ್ರ ಒಳಗಡೆ ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸರಿ, ಪೋಲನ್ ಗ್ರೈನ್ಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ, ಫಸ್ಟ್ ಆಫ್ ಆಲ್ ಇದಕ್ಕಿರುವಂಥ ಲೇಯರ್ಸ್ ಬಗ್ಗೆ ಮಾತಾಡೋಣ. ಈ ಮೈಕ್ರೋಸ್ಪ್ರಾಂಜಿಯಮಲ್ಲಿ 4 ಲೇಯರ್ಸ್ ಇರ್ತವೆ. 4 ಲೇಯರ್ಸ್ ಯಾವ ಅಂತ ಬಂದಾಗ ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್ಸ್ ಅಂತ. ಇವು ಮೊದಲನೇ 3 ಲೇಯರ್ಸು. ಇವು ಜಸ್ಟ್ ಪ್ರೊಟೆಕ್ಷನ್ ಮಾತ್ರ ಮಾಡ್ತವೆ. ಕೊನೆಯಲ್ಲಿ ಒಂದು ಟಪೇಟಮ್ ಅಂತ ಒಂದು ಲೇಯರ್ ಇದೆ. ಈ ಟಪೇಟಮ್ ಅನ್ನೋ ಲೇಯರು ಒಳಗಡೆ ಪ್ರೊಡ್ಯೂಸ್ ಆಗ್ತಿರೋಂಥ ಪೋಲನ್ ಗ್ರೈನ್ಸ್ಗೆ ನರಿಶ್ಮೆಂಟ್ನ ಕೊಡ್ತಾ ಇರುತ್ತೆ. ಇದೇ ಇದ್ರ ಇಂಪಾರ್ಟೆಂಟ್ ಆಗಿರೋ ಕೆಲಸ. ಇದ್ರೂ ಈ ಟಪೇಟಮ್ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಬಹಳ ಇರ್ತವೆ. ಒಂದಕ್ಕಿಂತ ಹೆಚ್ಚಾಗಿರುವಂಥ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರ್ತವೆ. ನರಿಶ್ಮೆಂಟಿಗೆ ಹೆಲ್ಪ್ ಮಾಡ್ತಾ ಇದೆ. ಸರಿ, ಅದಾದಮೇಲೆ ಪೋಲನ್ ಗ್ರೈನ್ಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಈ ಮೈಕ್ರೋಸ್ಪ್ರಾಂಜಿನ ಒಳಗಡೆ ಸ್ಪೋರೋಜಿನಸ್ ಟಿಶ್ಯೂಸ್ ಅಂತ ಇದಾವೆ. ಸ್ಪೋರೋಜಿನಸ್ ಸೆಲ್ಸ್ ಅಂತ ಕರಿತೀವಿ. ಈ ಸ್ಪೋರೋಜಿನಸ್ ಟಿಶ್ಯೂಸು ಮಿಯಾಸಿಸ್ ಪ್ರೋಸೆಸ್ ಮೂಲಕ, ಮಿಯಾಸಿಸ್ ಪ್ರೋಸೆಸ್ಸಲ್ಲಿ ಅಂಡರ್ ಪ್ರೋಸೆಸ್ ಆಗ್ತಾ ಪೋಲನ್ ಗ್ರೈನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತವೆ. ಒಂದೇ ಸಲ ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಮಾಡ್ತಾವ? ಇಲ್ಲ. ಒಂದು ಸ್ಪೋರೋಜಿನಿಯಸ್ ಸೆಲ್ಸು ಮಿಯಾಸಿಸ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆದಾಗ 4 ಸೆಲ್ಸ್ನ ಪ್ರೊಡ್ಯೂಸ್ ಮಾಡ್ತವೆ. ಸ್ಪೋರೋಜಿನಿಯಸ್ ಸೆಲ್ಸ್ ಬಂದು ಡಿಪ್ಲಾಯ್ಡ್ ಆಗಿರುತ್ತೆ. ಅದು ಪ್ರೊಡ್ಯೂಸ್ ಮಾಡೋ 4 ಸೆಲ್ಸ್ ಬಂದು ಹೆಪ್ಲಾಯ್ಡ್ ಆಗಿರುತ್ತೆ. ಆ 4 ಸೆಲ್ಸ್ ಒಂದು ಸಣ್ಣ ಗ್ರೂಪಲ್ಲಿ ಇರ್ತವೆ. ಅದು ಪೋಲಾನ್ ಟೆಟ್ರಾಯ್ಡ್ ಅಂತ ಕರಿತೀವಿ. ಆ ಪೋಲಾನ್ ಟೆಟ್ರಾಯ್ಡ್ ನಿಧಾನವಾಗಿ ಮೆಚೂರ್ ಆಗ್ತಾ 4 ಸೆಲ್ಸ್ ರಿಲೀಸ್ ಆಗ್ತವೆ. ಅದನ್ನ ಪೋಲನ್ ಗ್ರೈನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ಅಬ್ಸರ್ವ್ ಮಾಡಿ.